ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್. ನನ್ನ ಮೇಲೆ ಇನ್ನು ಕೋಪ ಇದೆಯಾ? ಏನು ಲೀಲಾ ಅವರೇ, ಅದು ನನ್ನ ಮನಸ್ಸಲ್ಲೇ ಇಲ್ಲ. ನೀವೇ ಸುಮ್ಮನೆ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊತಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮಂಥ ಒಳ್ಳೆ ಹುಡುಗಿ ಮೇಲೆ ಕೋಪ ಮಾಡ್ಕೊಳಕ್ಕಾಗತ್ತಾ? ಅಬ್ಬಾ, ಸದ್ಯ ನೀವು ಯಾವುದು ನೆನಪಲ್ಲಿ ಇಟ್ಕೊಂಡಿಲ್ವಲ್ಲ, ಅಷ್ಟು ಸಾಕು. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ಬಂದೆ. ಹೇಳಿ ಲೀಲಾ ಅವರೇ. ನಾನು ಜೋಶಲ್ಲೇನೋ ಈ ಮನೇನ ಏಜನ ಉಳಿಸ್ಕೋತೀನಿ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ನಾನು ಉಳಿಸ್ಕೋತೀನಿ ಕೂಡ. ಆದರೆ ಈ ಜರ್ನಿಯಲ್ಲಿ ನನಗೆ ನಿಮ್ಮ ಸಪೋರ್ಟ್ ಬೇಕು. ವಿಕ್ರಮು ಯಾವಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಲ್ಲ. ಅವ್ರ ಮೂಮೆಂಟ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮಗೆ ಗೊತ್ತಾಗುತ್ತೆ ಅಂತ ಹೆಲ್ಪ್ ಕೇಳ್ತಾ ಇದ್ದೀನಿ ಚಾಯ್ ಅವರೇ. ಲೀಲಾ ಅವರೇ, ಈ ಮನೆ ಉಳಿಸೋದು ಒಂದೇ, ನಮ್ಮ ಮನೆ ಉಳಿಸೋದು ಒಂದೇ. ಈ ಮನೆಗೆ ಬಂದು ಸ್ವಲ್ಪ ದಿನ ಆಗಿದ್ರು ನಾನು ಈ ಮನೆಗೆ ಸೇರಿದವಳೆ. ಇದು ನಮ್ಮ ಮನೆ. ಈಜಿಯವ್ರನ್ನ ಉಳಿಸೋದಕ್ಕೋಸ್ಕರ ನನ್ನ ಜೀವ ಬೇಕಾದರೂ ಕೊಡ್ತೀನಿ ನಾನು. ಅಯ್ಯೋ ಚಾಯ್ ಅವರೇ, ಇಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನೀವು ಈ ಥರ ಮಾತಾಡಿದ್ರೆ ನನ್ನ ಕೈ ಕಾಲೇ ಆಡಲ್ಲ. ಬರೀ ಕೈ ಕಾಲಲ್ಲ ಕಣೆ, ನಿನ್ನ ಇಡೀ ದೇಹನೇ ಅಲ್ಲಾಡಬಾರ್ದು ಹಾಗೆ ಮಾಡ್ತೀನಿ. ನಿನಗೆ ಮಾತ್ರ ಅಲ್ಲ, ಏಜಿಗೂ ಹೀಗೆ ಮಾಡ್ತೀನಿ. ನನ್ನ ಕೈಯಲ್ಲಿ ಒಂದು ಸಲ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಡು ಹೋಗೋದು ಸಾಧ್ಯನೇ ಇಲ್ಲ. ಒಂದು ಉಸಿರು ಕಟ್ಟಿ ಸಾಯಬೇಕು, ಇಲ್ಲ ಉಸಿರು ಕೊಟ್ಟು ಸಾಯಬೇಕು. ಲೀಲಾ ಅವರೇ, ವಿಕ್ರಮ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅವನನ್ನು ನಾನು ನೋಡ್ಕೋತೀನಿ. ಏನು ಯಾವತ್ತೂ ಇಲ್ಲದೆ ಇರೋರು ಇವತ್ತಿಬ್ರು ಪಕ್ಕ ಪಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ದೇನ್ರಿ, ನಮ್ಮ ಹೆಣ್ಮಕ್ಳಿಗೆ ಮಾತಾಡೋದು 1000 ಇರುತ್ತೆ. ನೀವು ಯಾಕ್ರಿ ಮಧ್ಯಕ್ಕೆ ಬರ್ತಾ ಇದ್ದೀರಾ? ಚಾಯ ಒಬ್ಬರೇ ಇಲ್ಲ, ಅವ್ರಿಗೋಸ್ಕರ ನಾನಿದ್ದೀನಿ. ಅವ್ರ ಸುದ್ದಿಗೆ ನೀವು ಬರಬೇಡಿ. ಅವ್ರ ಸುದ್ದಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನನಗೆ ತಂಗಿ ಇದ್ದಾಳೆ, ಅದ್ರ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತು. ಆದರೆ ನಂಗೆ ಅಕ್ಕ ಇಲ್ಲ ಅನ್ನೋಕ್ವರೆಗೂ ಯಾವಾಗಲೂ ಕಾಡ್ತಾ ಇತ್ತು. ಆದರೆ ಇವಾಗ ನನ್ನ ಜೊತೆ ಛಾಯಾ ಇದ್ದಾರೆ, ಅವರೇ ನನ್ಗಕ್ಕ. ಬಯಸಿ ಬಯಸಿ ಬಲೆಗೆ ಬೀಳೋದು ಅಂದರೆ ಇದೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಲೀಲಾ ಅವರೇ. ಲೀಲಾ, ಚಾಯನ್ನು ನಿಂಬಲೆಗೆ ಹಾಕೋತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ನಿಮ್ಮನ್ನ ಏಜೆನ ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಏನ್ರಿ, ಏನ್ ಮಾಡ್ತೀರಾ ನೀವು? ಇದೇ ತರ ಮಾತಾಡ್ತಿದ್ರೆ ಏಜೆಂಟ್ ಕರಿಬೇಕಾಗತ್ತೆ. ಕರೀಲಾ? ನೋಡಿದ್ರ ಛಾಯ್ ಅವರೇ, ನೀವು ಪ್ರೀತಿ ತೋರಿಸಿನೇ ಈ ತರ ಆಗಿರೋದು. ಸ್ವಲ್ಪ ಬಿಸಿ ಮುಟ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಸಿ ನಾ ಮುಟ್ಟಿಸ್ತೀನಿ ಲೀಲಾ. ಈಗಾಗಲೇ ಕಾಯೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ಕೋಬಹುದು. ಲೀಲಾ ಅವರೇ, ಯಾವಾಗಲೂ ನನ್ನ ಜೊತೆ ಹೀಗೆ ಇರಿ. ನೀವು ನನ್ನ ಜೊತೆ ಇದ್ರೇನೆ ನನ್ನ ಧೈರ್ಯ. ಕೌಸಲ್ಯ, ಲೇಟ್ ಆಯ್ತು, ಊಟದ ಬಾಕ್ಸ್ ಕೊಡೆ. ಬಂದೆ. ತಗೊಳ್ಳಿ. ಏನಿಟ್ಟಿದ್ಯಾ? ಬೆಂಡೆಕಾಯಿ ಹುಳಿ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಟಿದ್ದೀನಿ ನೆಂಚ್ಕೊಂಡು ತಿನ್ನೋದಕ್ಕೆ. ಆಮೇಲೆ ಕೆಳಗಡೆ ಮೊಸರು ಇಟ್ಟಿದ್ದೀನಿ. ಊಟ ಆದಮೇಲೆ ಆ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುಡೀರಿ. ಅಸಿಡಿಟಿ ಎಲ್ಲ ಕಮ್ಮಿ ಆಗುತ್ತೆ ಅಂತ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ರು. ಕೌಸಲ್ಯ, ಈ ವಯಸ್ಸಲ್ಲೂ ನಿನಗೆ ನನ್ನ ಮೇಲೆ ಎಂಥ ಪ್ರೀತಿ, ಎಂಥ ಕಾಳಜಿ. ಅಯ್ಯ, ಪ್ರೀತಿಗೆಲ್ಲ ವಯಸ್ಸು ಯಾಕ್ರಿ ಅಡ್ಡ ಬರುತ್ತೆ? ಅಯ್ಯೋ ಸ್ವಾಮಿಗಳೇ, ನೀವೇನು ಹತ್ರ ಬರ್ತಿದ್ದೀರಾ? ರೇವತಿ ಮನೆಯಲ್ಲಿದ್ದಾಳೆ. ನೀನ್ ಏನೇ ಹೇಳ್ತಾ ಇದೀಯಾ? ನೀ
ನೀನು ಯೋಚನೆ ಮಾಡೋ ಲೆವೆಲ್ಲೇ ಬೇರೆ ಬಿಡು. ಬರ್ಲಾ? ಒಳ್ಳೆ ಸ್ವಾಮಿಗಳು. ಕೌಸಲ್ಯ, ಅಯ್ಯೋ ಸ್ವಾಮಿಗಳೇ, ರೇವತಿ ಮನೇಲಿದ್ದಾಳೆ. ಅದಕ್ಕಲ್ವೇ ನಿನ್ನೆ ಒಂದು ಫಾರ್ಮ್ ತಗೊಂಬಂದಿದ್ದೆ, ಮರ್ತೇ ಬಿಟ್ಟಿದ್ದೆ. ಕೊಡೆ. ತರ್ತೀನಿ ರೀ. ತಗೊಳ್ಳಿ. ಏನ್ರಿ ಇದು? ಅದು ರೇವತಿ ಮದುವೆಗೆ ಒಂದು ಸ್ವಲ್ಪ PF ಇಂದ ಲೋನ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ, ಅದಕ್ಕೆ ಈ ಫಾರ್ಮ್. ರೀ ಸ್ವಾಮಿಗಳೇ, ಅಳಿಂದ್ರೆ ಹೇಳಿಲ್ವಾ ನಾನೇ ಎಲ್ಲ ನೋಡ್ಕೊಳ್ತೀನಿ ಅಂತ? ಪದೇ ಪದೇ ನಿಮ್ಮ ಬುದ್ಧಿ ತೋರಿಸ್ತಿರಲ್ಲ ನೀವು. ನಾನು ಹೇಳೋದನ್ನ ಒಂದು ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊಳೆ. ಅಳಿಯಂದ್ರ ಮಾತಿಗೆ ನಾನು ಯಾವತ್ತೂ ಎದುರಾಡಿಲ್ಲ. ಆದರೆ ಅಪ್ಪ ಆಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ವಾ? ಮಗಳು ಮದುವೆಗೆ ಮಗಳಿಗೆ ಅಳಿಯನ್ಗೆ ನಮ್ಮ ಕೈಲಾದಷ್ಟು ಏನೋ ಒಂದು ಸ್ವಲ್ಪ ಒಡವೆ ಮಾಡಿಸ್ಬೇಕು ತಾನೆ. ಅದಕ್ಕೆ PF ಲೋನ್ ತಗೊಳ್ಳೋಣ ಅಂತ. ನೀನೇನು ತಲೆ ಕೆಡಿಸ್ಕೋಬೇಡ, ಇವಾಗೆಲ್ಲ ಲೋನ್ ಅಪ್ಲಿಕೇಶನ್ನು ಆನ್ಲೈನೇ ಕೊಡ್ಬೋದಂತೆ. ಬಟ್ ನನಗದು ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಜಯರಾಮ್ನ ಹತ್ರ ಕೇಳಿ ತರಿಸ್ಕೊಂಡೆ. ಫಿಲಪ್ ಮಾಡಿಬಿಟ್ಟು ಅವನಿಗೆ ಕೊಟ್ಬಿಡ್ತೀನಿ, ಎಲ್ಲ ಅವನ ಕೈಯಿಂದಾನೇ ಮಾಡಿಸ್ತೀನಿ. ಹಾಂ, ಬರಲಾ? ನಾಯಿ ಬಲ ಯಾವತ್ತಿದ್ರು ಡೊಂಕೆ ಅಂತ. ಹಾಗೆ ಈ ಸ್ವಾಮಿಗಳು ಅಳಿದೇವರು ಅಷ್ಟೆಲ್ಲ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ರು. ನಾವು ಮಾಡಿದ್ದೆ ಸರಿ ಅಂತಾರೆ, ಏನಾದರೂ ಮಾಡ್ಕೊಳ್ಳಿ. ನೀವು ಕುಕ್ಕರ್ ಇಟ್ಟಿದಲ್ವಾ? ಅಕ್ಕ, ಏಜೆ ಓಡಾಡ್ತಿರೋದು ನೋಡ್ತಿದ್ರೆ ಯಾರಿಗೋ ಕಾಯ್ತಿರೋ ಥರ ಇದೆ. ಯಾರು ಕಾಯ್ತಿದ್ದಾರೆ? ನಾನು ನಿನ್ನ ಜೊತೆ ತಾನೇ ನೋಡಿದ್ದು. ನೋಡೋಣ ಇರು ಯಾರು ಬರ್ತಾರೆ ಅಂತ. ಏಜೆ ಕರೆದ್ರಂತೆ? ಹಾಂ ದುರ್ಗಾ, ನನಗೆ ನಿನ್ನಿಂದ ಒಂದು ಕೆಲಸ ಆಗಬೇಕು. ನೀವು ಆರ್ಡರ್ ಮಾಡಿ ಏಜೆ, ಅದೇನಾಗಬೇಕೋ ನಾನು ಮಾಡ್ತೀನಿ. ಹೋ 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 ಹೋ, ವಿರೋಧ ಪಕ್ಷದ ಅಧ್ಯಕ್ಷರು. ಅಲ್ಲ, ಏಜೆ ಇವ್ರಿಗೆ ಯಾಕೆ ಕಾಯ್ತಾ ಇದ್ದಾರೆ? ಗುಡ್. ಆ್ಯಕ್ಚುಲಿ ಲೀಲಾ ತಂಗಿ ರೇವತಿ ಮದುವೆ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ. ಅಫ್ಕೋರ್ಸ್ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳೆಲ್ಲ ಶುರುವಾಗಿದೆ. ಬಟ್ ದುರ್ಗಾ, ಈ ಮದುವೆ ಜವಾಬ್ದಾರಿನ ನೀನು ವಹಿಸ್ಕೋಬೇಕು. ಆಗೋ ಕೆಲಸನ ಎಫಿಷಿಯೆಂಟಾಗಿ ಮಾಡಬೇಕು. ಸೊ ರೇವತಿ ಮದುವೆ ಜವಾಬ್ದಾರಿ ನಿಂತಬೇಕು. ಥ್ಯಾಂಕ್ ಯು ಏಜೆ. ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ಕೊಟ್ಟಿರೋ ಇಷ್ಟು ದೊಡ್ಡ ಜವಾಬ್ದಾರಿನ ನಾನು ಯಾವುದೇ ಮಿಸ್ಟೇಕ್ ಆಗದೆ ಇರೋ ಥರ ನಿರ್ವಹಿಸ್ತೀನಿ. ಆದರೆ ನಂದೊಂದು ರಿಕ್ವೆಸ್ಟ್ ಇದೆ. ಹೇಳು ದುರ್ಗಾ. ಈ ಮದುವೆ ಲೀಲಾ ಅವ್ರ ತಂಗಿದು. ನನ್ನ ತಂಗಿ ಮದುವೆ ಹೀಗಿರಬೇಕು ಹಾಗಿರಬೇಕು ಅಂತ ಲೀಲಾ ಅವ್ರಿಗೂ ಕನಸುಗಳಿರುತ್ತೆ. ಸೊ ನಾನು ಈ ಜವಾಬ್ದಾರಿನ ಅವ್ರ ಜೊತೆ ಶೇರ್ ಮಾಡ್ಬೋದಾ? Actually, it's a great idea. And you're right. ಅಕ್ಕ, ಇದು ದುರ್ಗಾಕಂಗೆ ಏನಕ್ಕ ಆಗಿದೆ? ಪೂರ್ತಿ ಜವಾಬ್ದಾರಿ ಏಜೆ ಕೊಡ್ತಿರೋವಾಗ ಆ ಲೀಲಾ ಜೊತೆ ಹಂಚ್ಕೋತೀನಿ ಅಂತಿದ್ದಾರೆ. ಬುದ್ಧಿ ಇಲ್ವಾ ಅವ್ರಿಗೆ? ನಾನೇ ಲೀಲಾನ್ ಕರಿತೀನಿ. ಲೀಲಾ, ಲೀಲಾ. ಹೇಳಿ ಏಜೆ. ವಿಷಯ ಇಷ್ಟೇ ಲೀಲಾ, ರೇವತಿ ಮದುವೆ ಜವಾಬ್ದಾರಿನ ಏಜೆ ನನಗೆ ಕೊಟ್ಟಿದ್ದಾರೆ. ಆದರೆ ನಾನು ಈ ಜವಾಬ್ದಾರಿನ ನಿನ್ನ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಏನಂತೀಯ? ನಾನಿದಕ್ಕೆ ಒಪ್ಕೊಳ್ಳಲ್ಲ.
ಚೂರಿ ಹಾಕ್ತಾಳೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ದುರ್ಗಾ ಅಕ್ಕ ಕರೆದು ಕೇಳಿದ್ರಲ್ಲ, ಒಳ್ಳೆ ಮರ್ಯಾದೆ ಸಿಗುತ್ತೆ. ಶಬಾಷ್. ಯಾಕ್ಲಿಲ್ಲ, ಯಾಕೆ ಹೀಗೆ ಹೇಳ್ತಿದ್ಯಾ? ನನ್ನ ಜೊತೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ವಾ? ಹೇಳ್ತೀನಿ, ಇದಕ್ಕೊಂದು ಕಾರಣ ಇದೆ. ನಾನು ನಿಮ್ಮ ಟೀಮಿಗೆ ಜಾಯ್ನ್ ಆಗಬೇಕು ಅಂದರೆ ಚಾಯ್ ಅವರು ನನ್ನ ಜೊತೆ ಜಾಯ್ನ್ ಆಗಬೇಕು. ಇಲ್ಲ ಅಂದ್ರೆ ಇಲ್ಲ. ಒಂದ್ ನಿಮಿಷ ಇರಿ, ಚಾಯ್ ಅವ್ರನ್ನೇ ಕೇಳ್ಬಿಡ್ತೀನಿ. ಚಾಯ್ ಅವ್ರೆ, ಚಾಯ್ ಅವ್ರೆ, ಈಜಿ ನಮ್ಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ನಾನು, ನೀವು, ದುರ್ಗಾ ಸೇರಿ ರೇವತಿ ಮದ್ವೆ ಜವಾಬ್ದಾರಿನ ತಗೋಬೇಕಂತೆ. ಓಕೆ. ವಾವ್, ಇದಕ್ಕಿಂತ ಇನ್ನೇನು ಬೇಕು? ಮನೇಲಿರೋ ಹೆಣ್ಮಕ್ಳೆಲ್ಲ ಒಂದಾದರೆ ಆ ಮನೆ ನಂದಗೋಕಲ್ಲ ಅನ್ನಿಸ್ಕೊಡುತ್ತೆ. ಗುಡ್. ಇನ್ನಾಗೋದೆಲ್ಲ ಒಳ್ಳೆಯದೇ, ಸಿಗೋದೆಲ್ಲ ಸಿಹಿಸುತ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ. ಅಯ್ಯೋ ಅಕ್ಕ, ಎಲ್ಲರೂ ಅವ್ರವ್ರ ಕೈ ಹಿಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ನಾವೇ ಅಂತರ್ ಪಿಶಾಚಿಗಳ ಥರ ಓಡಾಡ್ಕೊಂಡಿದ್ದೀವಿ. ನಮಗೂ ಜವಾಬ್ದಾರಿ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು? ಅದಕ್ಕೆಲ್ಲ ಪಡ್ಕೊಂಡು ಬರಬೇಕು, ಇಲ್ಲ ಕಿತ್ಕೊಂಡು ಬರೋದು ಕಲಿಬೇಕು. ಇದರಲ್ಲಿ ಯಾವ್ದು ಈಸಿ ಅದನ್ನ ಮಾಡೋಣ ಬಾ. ಅಕ್ಕ ನೋಡಿದ್ರ, ನಮ್ ಕಣ್ ಮುಂದೆನೆ ಎಷ್ಟು ಅನ್ಯಾಯ ನಡೀತಿದೆ ಅಂತ. ಇದು ಬರೀ ಅನ್ಯಾಯ ಅಲ್ಲ, ಅಕ್ರಮ. ನಾವಿಬ್ರು ಈ ಮನೆಗೆ ಏನನ್ನೆಲ್ಲ ಮಾಡಿದೀವಿ, ಎಷ್ಟು ತ್ಯಾಗ ಮಾಡಿದೀವಿ, ಎಲ್ಲಾನು ಮರ್ತಿದ್ದಾರೆ. ಅಕ್ಕ, ನಾವ್ ಏನೇನ್ ಮಾಡಿದೀವಿ ನಂಗೂ ಮರ್ತೋಗಿದೆ. ಅದನ್ನ ಮಾಡ್ಲೇಬೇಕಾ? ಈಗ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ? ಏನಾದ್ರು ಜವಾಬ್ದಾರಿ ಕೊಟ್ರೆ ತಾನೆ ಪ್ರೂವ್ ಮಾಡಕ್ ಸಾಧ್ಯ, ಈ ಮನೆಗೆ ತ್ಯಾಗ ಮಾಡಕ್ ಸಾಧ್ಯ. ಅಟ್ಲೀಸ್ಟ್ ಮನೆ ಜನ ಅಂತ ಕೊಡ್ಬೇಕಾಗಿರೋ ಮರ್ಯಾದೆನಾದ್ರೂ ಕೊಡ್ಲೇಬೇಕಲ್ವಾ ಸರು? ಹೌದಕ್ಕ, ಆ ಛಾಯಾ ವಿಕ್ರಮ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ಇನ್ನ ಲೀಲಾ ಅಂತೂ ಏಜೆ ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ದುರ್ಗಾ ಅಕ್ಕನು ಆ ಲೀಲನ್ ಕಡೆನೇ ಇದ್ದಾರೆ. ಈಜೆ ಯಾಕೆ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ? ಅವರೆಲ್ಲ ನಮ್ಮ ಬಗ್ಗೆ ಏನ್ ಅನ್ಕೊಳಲ್ಲ ಸರು? ಇನ್ನೇನು ಅನ್ಕೊಳ್ತಾರೆ? ಈ ಮನೇಲೇ ಇರ್ತಾರೆ, ತಿಂತಾರೆ, ಮಲಗ್ತಾರೆ, ಮತ್ತೆ ಎದ್ದೇಳ್ತಾರೆ, ತಿಂತಾರೆ, ಮಲಗ್ತಾರೆ ಅಂತ ಅನ್ಕೊಳ್ತಾರೆ. ಅದೊಂದೇ ಅಲ್ಲ ಸರು, ಏಜೆ ರೇವತಿ ಮದ್ವೆ ಜವಾಬ್ದಾರಿನ ದುರ್ಗಾ ಅಕ್ಕಂಗ್ ಕೊಟ್ಟಿರೋದ್ರಿಂದ ಲೀಲಾ ಮತ್ತೆ ದುರ್ಗಾ ಅಕ್ಕ ಇಬ್ರು ಕ್ಲೋಸ್ ಆಗ್ತಾರೆ. ಈಗ್ಲೇ ಕಿತ್ರು ಬರ್ದೇ ಇರೋಷ್ಟು ಕ್ಲೋಸ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಎಷ್ಟು ಕ್ಲೋಸ್ ಆಗ್ತಾರೆ ಅನ್ನೋದನ್ನ ಯೋಚನೆ ಮಾಡು. ಅಕ್ಕ, ಈ ಗ್ಯಾಪಲ್ಲಿ ಛಾಯಾನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅವ್ರ ಗ್ರೂಪು ಫುಲ್ಲು ಸ್ಟ್ರಾಂಗ್ ಆಗ್ಬಿಡುತ್ತಕ್ಕ. ಅವಾಗ ಈ ಮನೆಯಲ್ಲಿ ನಮ್ಮಿಬ್ರದ್ದು ಏನೂ ನಡೆಯಲ್ಲ ಅಕ್ಕ. ಏನಾದ್ರೂ ಮಾಡಿ ರೇವತಿ ಮದ್ವೆನ ನಿಲ್ಲಿಸ್ಬೇಕು, ಅದು ಹಾಳಾಗೋ ಹಾಗೆ ಮಾಡಬೇಕು. ಆಗ ಅದು ದುರ್ಗಾ ಅಕ್ಕನ ಮೇಲೆ ಬಂದ್ರೆ ಆಟೋಮ್ಯಾಟಿಕ್ ಆಗಿ ಲೀಲಾ ದುರ್ಗಾ ಅಕ್ಕನ ದೂರ ಮಾಡ್ತಾಳೆ. ವಿಧಿ ಇಲ್ಲದೆ ದುರ್ಗಾ ಅಕ್ಕ ನಮ್ ಟೀಮ್ಗೆ ವಾಪಸ್ ಬರ್ತಾರೆ. ಅಕ್ಕ, ಏನಕ್ಕ ನಿನ್ ತಲೆ? ದುರ್ಗಾ ಕಂಡ್ಬಿಟ್ರೆ ನೆಕ್ಸ್ಟ್ ನೀವೇನೆ ಅಕ್ಕ. ನೀವ್ ಪ್ಲಾನ್ ಮಾಡಿ ಅಕ್ಕ, ಆ ರೇವತಿ ಮದ್ವೆನ ಮುರಿಯೋಣ. ವಿಜಯ್, ಇದಕ್ಕೆಲ್ಲ ಇಷ್ಟು ದೊಡ್ಡ ಮಾತು ಆಡ್ಬೇಡಿ, ನನಗೆ ಮುಜುಗರ ಆಗುತ್ತೆ. ನೋ ವಾಟ್ ವಿಕಿ, ನೀನು ಛಾಯಾ ನಮ್ಮ ಮನೆಗೆ ಬಂದಿದ್ದರಿಂದ ಏನೋ ಒಂಥರ ಸಂಭ್ರಮ, ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಐ ಕ್ಯಾನ್ ಪರ್ಸನಲಿ ಫೀಲ್ ಇಟ್. ಇನ್ನು ಸ್ವಲ್ಪ ದಿನ ಏಜೆ, ನಾನು ಅಂದ್ಕೊಂಡಿದ್ದಾದರೆ ನಿನಗೆ ಬರ್ತಿರೋ ವೈಬ್ರೇಷನ್ನು ಆರ್ಟಿಗೆ ಶಿಫ್ಟ್ ಆಗಿ
ಎದೆನೇ ನಡ್ಗೋ ಥರ ನಾನು ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಒಳ್ಳೇದಾಗ್ತಿರೋದು ನಿಮ್ಮಿಂದಾನೆ. ನಿನಗೆ ಛಾಯಾಗೆ ತುಂಬ ಒಳ್ಳೆ ಮನಸ್ಸಿದೆ. ಇಬ್ಬರು ಕಾಲ್ಗುಣ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟೋ ದಿನದ ಹಿಂದೆ ನಡಿಬೇಕಾದ್ರೆ ರೇವತಿ ಮದುವೆ ಈಗ ನಡೀತಾ ಇದೆ. ಓಹ್, ಕಾಲ್ಗುಣ ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತೆಲ್ಲ ನಾನು ಹೇಳ್ತಾ ಇರೋದು. ಒಳ್ಳೆ ಮನಸ್ಸಿರೋರು ಏನು ಅಂದ್ಕೊಂಡ್ರು ಬೇಗ ಆಗುತ್ತೆ, ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಏಜೆ, ನನಗೆ ಒಳ್ಳೆ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಕೆಳಗೆ ಬೀಳೋದನ್ನು ನಾನು ನೋಡಲೇಬೇಕು. ಅದನ್ನಂತೂ ಮನಸಾರೆ ಅಂದ್ಕೊಳ್ತೀನಿ. ಆದಷ್ಟು ಬೇಗ ಅದು ಹಾಗೇ ಆಗುತ್ತೆ. ನನ್ನ ಜೊತೆ ಯಾವಾಗಲೂ ಹೀಗೆ ಇದ್ಬಿಡಿ, ಅಷ್ಟು ಸಾಕು. ಏಜೆ, ನನಗೊಂದು ಕಾಲ್ ಬಂತು, ನಾನು ಆಮೇಲೆ ಸಿಗ್ತೀನಿ. ಅಕ್ಕ, ನಮಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ ಅಕ್ಕ. ಅವ್ರವ್ರು ಕರೆದ್ರು ಅಂತ ಅವ್ರವ್ರ ಜಾಗಕ್ಕೆ ನಾವೇ ಹೋಗ್ಬೇಕು. ನಾವೆಲ್ರೂ ಯಾವಾಗ ನಾವಿರೋ ಜಾಗಕ್ಕೆ ಬರೋ ಥರ ಮಾಡೋದು? ಅಕ್ಕ, ನಾವೀಗ್ಲೂ ನಾವಿರೋ ಜಾಗಕ್ಕೆ ಅವ್ರನ್ನ ಬರೋ ಥರ ಮಾಡ್ಬೋದು. ಹೇಗೆ? ನಾವು ಸತ್ತೋಗ್ಬಿಟ್ರೆ ಎಲ್ಲರೂ ನಾವಿರೋ ಜಾಗಕ್ಕೆ ಬಂದ್ಬಿಡ್ತಾರೆ. ಜೋಕ್ ಮಾಡ್ದೆ. ಬನ್ನಿ ಅಕ್ಕ ಹೋಗೋಣ. ಅಕ್ಕ ಕರ್ದ್ರಂತೆ. ಏನ್ ಹೇಳಿ ಅಕ್ಕ, ಮಾಡ್ತೀವಿ. ಲಕ್ಷ್ಮಿ, ಸರು, ಎಜೆ ರೇವತಿ ಮದುವೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ನಾನು ರಾತ್ರಿ ಎಲ್ಲ ಕೂತು ಈ ಲಿಸ್ಟ್ ಮಾಡಿ ಪ್ರಿಂಟ್ಔಟ್ ತೆಗೆದು ಇಟ್ಟಿದ್ದೀನಿ, ತಗೊಳ್ಳಿ. ಮೆಹಂದಿಗೆ, ಸಂಗೀತ್ಗೆ ಇನ್ವೈಟೀಸ್ ಲಿಸ್ಟ್ ಅದರಲ್ಲಿದೆ. ಈವೆಂಟ್ ಆರ್ಗನೈಸರ್ಸ್ ಇಂದ ಹಿಡಿದು ಕೇಟರಿಂಗ್ವರೆಗೂ ಎಲ್ಲ ಡೀಟೇಲ್ಸ್ ಅದರಲ್ಲಿದೆ. ಎಜೆಗೆ ಒಂದ್ಸತಿ ಆ ಲಿಸ್ಟ್ನ ತೋರಿಸಿ ಓಕೆನಾ ಅಂತ ಕೇಳಿ. ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಅದನ್ನ ಅಟೆಂಡ್ ಮಾಡಿ ಬರ್ತೀನಿ. ಏಜ್ ಏನಾದರೂ ಚೇಂಜಸ್ ಹೇಳಿದ್ರೆ ಅದನ್ನ ಅದರಲ್ಲಿ ಮಾರ್ಕ್ ಮಾಡಿಡಿ, ನಾನು ಬಂದು ಅಪ್ಡೇಟ್ ಮಾಡ್ತೀನಿ. ಓಕೆ ಅಕ್ಕ. ಇನ್ನು ಯಾಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀರಾ? ಟೈಮ್ ತುಂಬಾ ಕಮ್ಮಿ ಇದೆ, ಕೆಲಸ ಜಾಸ್ತಿ ಇದೆ, ಹೊರಡಿ. ಕರ್ಮಕ್ಕೆ ಏಜೆ ಮನೆ ಸೊಸೆ ಅಂದ್ರು ನಾವು, ಆಚೆ ಏಜೆ ಮನೆ ಸೊಸೆಯರು ಅಂದ್ರೆ ಎಷ್ಟು ಗೌರವ, ಎಷ್ಟು ಮರ್ಯಾದೆ, ಎಷ್ಟು ಪ್ರೀತಿ. ಅದು ಇಲ್ಲಿ ನೋಡಿದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಿದಾರಲ್ಲ ಸರು. ಅಯ್ಯೋ ಅಕ್ಕ, ಕಸ ಆಗಿದ್ರೆ ಮನೆ ಯಾವುದೋ ಮೂಲೆನಲ್ಲೋ ಇಲ್ಲ ಜೇಡ ಕಟ್ಟಿರೋ ಬಲೆನಲ್ಲೋ ಹಾಯಾಗಿರ್ಬೋದಾಗಿತ್ತು. ಆದ್ರೆ ಇಲ್ಲಿ ಅದು ಇಲ್ಲ. ನಿಜ, ಮದ್ವೆ ಜವಾಬ್ದಾರಿಯವರು ಸಿಗುತ್ತೆ ಅನ್ಕೊಂಡಿದ್ವಿ. ಮದ್ವೆ ಚಾಕ್ರಿ ಸಿಕ್ಕಲ್ಲ ಅಕ್ಕ. ಅವಳು ಯಾವಳು ರೇವತಿ ಅಂತೆ, ಅವಳ ಮದ್ವೆಯಲ್ಲಿ ದಿನಗೂಲಿ ಮಾಡಂಗಾಯ್ತು. ಮೊದ್ಲೇ ಅಲ್ಲಿಲ್ಲ ಅನ್ಕೊಂಡ್ರೆ ನಮಗಾಗಲ್ಲ. ಅಂತಂದ್ರೆ ಅವಳ ತಂಗಿ ಮದ್ವೆಗೆ ನಾವು ಕೆಲಸ ಮಾಡ್ಬೇಕಂತೆ. ಏಜೆನ ಬುಟ್ಟಿಗೆ ಹಾಕೊಂಡು ಅವಳ ತಂಗಿ ಮದ್ವೆನೂ ಏಜೆ ಕೈಲೇ ಮಾಡಿಸ್ತಿದ್ದಾಳೆ. ಹೀಗೆ ಆದ್ರೆ ಏಜೆ ಆಸ್ತಿ ಕಂಡೋರ್ ಮನೆನ ಉದ್ಧಾರ ಮಾಡ್ತಾ ಮಾಡ್ತಾ ಎಲ್ಲ ಕರ್ಗ್ ಹೋಗಿ ನಮ್ ಕೈಗೆ ಸಿಗೋದು ಚಿಪ್ಪು. ಚಿಪ್ಪಾದ್ರೂ ರೂಪಾಯಿಗೆ ಒಂದಕ್ಕ, ಆದ್ರೆ ನಮ್ ಕೈಗೆ ನಾರು ಸಿಗಂಗ್ ಕಾಣ್ತಿಲ್ಲ. ಅದ್ಯಾವ್ದು ಬೇಡ ಸರು. ಅಟ್ಲೀಸ್ಟ್ ಒಂದು ಗೌರವ, ಒಂದು ಮರ್ಯಾದೆ, ಒಂದು ಜವಾಬ್ದಾರಿ, ಅದ್ರಲ್ಲೂ ಯಾವ್ದು ಇಲ್ವಲ್ಲ ಸರು. ಬರೀ ಬೇರೆಯವ್ರ ಚಾಕ್ರಿನೇ ಮಾಡ್ಕೊಂಡಿರ್ಬೇಕಾ ನಾವು? ನಮ್ಗಿನ್ನೂ ಮಕ್ಳಾಗಿಲ್ಲ. ಅಕಸ್ಮಾತ್ ಆಗಿದ್ರೆ ಅವರು ದುರ್ಗಾ ಅಕ್ಕನ ಕೈ ಕೆಳಗೋ ಇಲ್ಲ ಲೀಲನ್ ಕೈ ಕೆಳಗೋ ಜೀತ ಮಾಡ್ಕೊಂಡಿರ್ಬೇಕಾಗಿತ್ತು. ಸರು ಅಳ್ಬೇಡ, ಅಕ್ಕ ಇದನ್ನ ಏಜೆ ಕೊಡಕ್ಕೆ ಹೇಳಿದ್ದಾರೆ. ನಡಿ ಫಸ್ಟ್ ಹೋಗೋಣ. ಏನು ಏಜೆ ನಿಮ್ಮನ್ನ ತುಂಬ ಹೊಗಳುತ್ತಾ ಇದ್ರು?
ಅವನೆಷ್ಟೇ ಹೊಗಳಿದ್ರು ಅವನ ಸಾಮ್ರಾಜ್ಯಕ್ಕೆ ಅವನು ಹೊಗಳುತ್ತಿರೋರೇ ಬೆಂಕಿ ಹಾಕಬೇಕು. ಹಾಗೆ ಮಾಡ್ತೀನಿ. ಕೈ ಇಟ್ಟಿರೋದು ನೀನು ವಿಕ್ರಮ್. ನೀನು ಅನ್ಕೊಂಡಿರೋ ಕೆಲಸ ಆದಷ್ಟು ಬೇಗ ಆಗುತ್ತೆ. ನಾವಿಬ್ಬರು ಈ ಮನೇಲಿದ್ದರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಒಳ್ಳೇದಾಗುತ್ತೆ, ಆದರೆ ನಮ್ಮಿಬ್ರಿಗೆ ಮಾತ್ರ. ಏಜೆ ನಂಬಿಕೆನ ನಾನು ಸಂಪಾದಿಸಿದ್ದೀನಿ. ಲೀಲಾ ನಿನ್ನನ್ನು ನಂಬ್ತಾ ಇದ್ದಾಳೆ. ಎಲ್ಲಿವರೆಗೂ ಅವ್ರು ನಮ್ಮನ್ನು ನಂಬ್ತಾರೋ ನಾವು ಆಡೋ ಆಟದಲ್ಲಿ ಅಲ್ಲಿವರೆಗೂ ಸೇಫ್ ಆಗಿರ್ತೀವಿ. ಈಗಿರೋ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ತೀನಿ ವಿಕ್ರಮ್. ನಾವು ಈ ಮನೆಯಲ್ಲಿ ಇಟ್ಕೊಂಡು ಈ ಮನೆನ ಬೀಳ್ಸಿದ್ರು ಈ ಮನೆನ ಬೀಳ್ಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಈ ಮನೆನ ಕಟ್ಟೋಕೆ ಬಂದಿದ್ದೀವಿ ಅಂತ ಎಲ್ಲರೂ ಅನ್ಕೋಬೇಕು. ಒಂದೇ ಒಂದು ಸುಳಿವು ಸಹ ಸಿಗಬಾರ್ದು. ಹಾಗೆ ಮಾಡ್ತೇನೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಲೀಲಾಗೆ ಜಾಸ್ತಿ ಕ್ಲೋಸ್ ಆಗು. ಸಾಕ್ಷಿ ಬೇಗ ಸಿಗಬೇಕು. ನೆನಪಿರಲಿ.